ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೌನ ಮಾತಾದಾಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡದ ಪ್ರಖ್ಯಾತ ಹಾಗೂ ಭಾರೀ ಜನಪ್ರಿಯ ನಿರೂಪಕಿಯಾದ ಅನುಶ್ರೀ ಅವರು ತಮ್ಮ ಜೀವನದ 37ನೇ ವಯಸ್ಸಿನಲ್ಲಿ ಅಮೂಲ್ಯವಾದ ಘಟ್ಟಕ್ಕೆ ಕಾಲಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ತುಂಬ ವರ್ಷಗಳಿಂದ ನಡೆಯುತ್ತಿದ್ದ ಮದುವೆಯ ಚರ್ಚೆಗೆ ಇವರು ಅಂತ್ಯವಾಡಿದ್ದಾರೆ. ಇದೇ ಗುರುವಾರ ಅಂದರೆ ಆಗಸ್ಟ್ 28ರಂದು ಅನುಶ್ರೀ ಅವರು IT ಉದ್ಯಮಿಯಾದ ರೋಷನ್ ಎನ್ನುವವರನ್ನು ವಿವಾಹವಾಗಲಿದ್ದಾರೆ. ತಾನೇ ಹೇಳಿಕೊಂಡಿರುವಂತೆ ಈ ವಿವಾಹವು ಅರೇಂಜ್ ಮ್ಯಾರೇಜ್ ಆಗಿದೆ. ತನ್ನ ಫ್ಯಾಮಿಲಿಯವರೇ ನೋಡಿದ್ದ ಹುಡುಗನನ್ನು ಅನುಶ್ರೀ ಅವರು ಕೈ ಹಿಡಿಯಲಿದ್ದಾರೆ. ರೋಷನ್ ಅವರು IT ಉದ್ಯಮಿಯಾಗಿದ್ದು ರಾಮಮೂರ್ತಿ ಮತ್ತು ಸಿಸಿಲಿಯ ದಂಪತಿಯ ಪುತ್ರನಾಗಿದ್ದಾರೆ. ಇವರು ಮೂಲತಃ ಕೊಡಗಿನವರಾಗಿದ್ದು, ಮೂಲಗಳ ಪ್ರಕಾರ ರೋಷನ್ ಅವರಿಗೆ 900 ಎಕರೆಗಳಷ್ಟು ಕಾಫಿ ತೋಟವಿದ್ದು, ಇವರಿಗೆ ಸೇರಿದ ಸ್ವಂತ ಮನೆ ಹಾಗೂ ಐಷಾರಾಮಿ ಕಾರುಗಳು ಇವೆ ಎಂದು ಹೇಳಿದ್ದಾರೆ. ಹಾಗೂ ಇವರು ರಾಜ್ ಕುಟುಂಬದ ರಿಲೇಟಿವ್ ಎಂದು ಸಹ ಹೇಳಲಾಗುತ್ತಿದೆ. ಅನುಶ್ರೀ ಅವರು ಜನವರಿ 25, 1988ರಲ್ಲಿ ಮಂಗಳೂರಿನ ಸೂರತ್ಕಲ್ನಲ್ಲಿ ತುಳು ಕುಟುಂಬವೊಂದರಲ್ಲಿ ಜನಿಸಿರುತ್ತಾರೆ. ಇವರು ಕನ್ನಡದ 3 ಚಿತ್ರಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಜನಮೆಚ್ಚುಗೆ ಗಳಿಸಿದ್ದಾರೆ. ಆದರೆ ಇವರು ಹೆಚ್ಚು ಹೆಸರಾಗಿದ್ದು ಕನ್ನಡದ ಪ್ರಖ್ಯಾತ TV ಶೋಗಳ ನಿರೂಪಕಿಯಾಗಿ. ಇವರು ಮದುವೆಗೆ ಶುಭ ಕೋರುತ್ತಾ ಇವರ ವೈವಾಹಿಕ ಜೀವನ ಸಂತಸದಿಂದ ತುಂಬಿರಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.